ಸೊ ತಮ್ಮ ಹೆಸರು? ದರ್ಶನ್ ಅಂತ ಸರ್. ತಮಗೆ ಮೇನ್ ಸಮಸ್ಯೆ ಏನಿರೋದು? ಏರ್ ಫಾಲು ಲೈಕ್ ಒಂದು 4-5 ಮಂತ್ಸಿಂದ ಸಿಕ್ಕಾಬಿಟ್ಟೆ ಏರ್ ಫಾಲ್ ಆಗ್ತದೆ. ಈಗ್ಲೂ ಲೈಕ್ ಈ ತರ ಇದ್ ಮಾಡಿದ್ರೆ ಸರ್ ತುಂಬಾ ಏರ್ ಫಾಲ್ ಇದೆ. ಅಂಡ್ ಏನಂದ್ರೆ ಜಾಸ್ತಿ ಟ್ರಾವೆಲ್ ಮಾಡ್ತೀನಿ ಅಂಡ್ ಈಗ ಓದ್ತಾ ಇರೋದ್ರಿಂದ ಸ್ವಲ್ಪ ಪ್ರೆಷರ್ ಕೂಡ ಜಾಸ್ತಿ ಇದೆ, ಟೆನ್ಷನ್ ಸ್ಟ್ರೆಸ್ ಇದೆ. ಸೊ ನಿದ್ದೆ ಮಾಡ್ತೀರಾ ಸರಿಯಾಗಿ? ನಿದ್ದೆನೂ ಅಷ್ಟು ಕಡಿಮೆ ಇದೆ. ಇದಿಲ್ಲ, ಪರ್ಫೆಕ್ಟ್ ಇಲ್ಲ. ಓಕೆ ಫೈನ್. ಸೊ ನಿಮಗೆ ಹೇರ್ ಫಾಲ್ ಸ್ಟಾರ್ಟ್ ಆಗಿದೆ ಯಾವಾಗ? ಏರ್ ಫಾಲು ರೀಸೆಂಟ್ ಒನ್ ಅಂಡ್ ಹಾಫ್ ಇಯರ್ ಆಯ್ತು, ಬಟ್ ಅಷ್ಟು ಮೇಜರ್ ಆಗಿರ್ಲಿಲ್ಲ, ನಾನು ಎಲ್ಲೂ ತೋರಿಸಿರ್ಲಿಲ್ಲ. ಅಂಡ್ ಈಗ ಒಂದು 1.5 ಮಂತ್ ಇಂದ ಅಂತೂ ಸಿಕ್ಕಾಬಟ್ಟೆ ಏರ್ ಫಾಲ್. ಈಗ ಸುಮ್ಮನೆ ಈ ರೀತಿ ಎಣ್ಣೆ ಈಗ ಆಯಿಲ್ ಎಲ್ಲ ಅಪ್ಲೈ ಮಾಡಿ ಹಿಂಗೆ ಹಚ್ಚಿ ಹಿಂಗೆ ತೆಗೆದ್ರೆ ಇಲ್ಲಿ ಫುಲ್ ಏರ್ಸ್ ಇರುತ್ತೆ ಅಂಡ್ ಇಲ್ಲಿ ತುಂಬಾ ಬಾಲ್ಟ್ ಕೂಡ ಆಗ್ಬಿಟ್ಟಿದೆ ಅಂತ. ನೋಡಿ, ಹೇರ್ ಫಾಲ್ ಇರೋರಿಗೆ ಬೇರೆ ಸಮಸ್ಯೆ ಕೂಡ ಇರುತ್ತೆ. ಒಂದು ನಿದ್ರೆ ಬರಲ್ಲ, ಸ್ಟ್ರೆಸ್ಸು, ಟೆನ್ಷನ್ನು, ಮತ್ತು ಜಾಯಿಂಟ್ಸಲ್ಲಿ ಟಕ್ ಟಕ್ ಅಂತ ಸೌಂಡ್ ಬರುತ್ತೆ, ಕಣ್ಣು ಡ್ರೈ ಆಗುತ್ತೆ, ಟೂತ್ ಲೂಸ್ ಆಗುತ್ತೆ, ಡೆಂಟಲ್ ಕೇರಿ ಬರುತ್ತೆ ಫ್ರೀಕ್ವೆಂಟ್ ಆಗಿ, ಕಾಲು ಇಮ್ಮಿಡಿ ಕ್ರ್ಯಾಕ್ಸ್ ಆಗುತ್ತೆ. ಓಕೆ, ಮತ್ತು ಅವರಿಗೆ ಜಾಸ್ತಿ ನೀರು ಕುಡಿಯಲ್ಲ, ಬಾಡಿ ಡ್ರೈ ಸಿಂಪ್ಟಮ್ ಇರುತ್ತೆ. ಸೊ ಇದು ಹೆರಿಡಿಟ್ರಿ ಕೂಡ ಇಂದ ಬರ್ಬೋದು, ಇಲ್ಲ ಲೈಫ್ ಸ್ಟೈಲಿಂದ ಬರ್ಬೋದು, ಅಥವಾ ನ್ಯೂಟ್ರಿಷನ್ ಡೆಫಿಸಿನ್ಸಿಯಿಂದ ಬರ್ಬೋದು, ಇಲ್ಲ ಬಾಡಿಯಲ್ಲಿ ಫೈಲ್ಮೆಂಟ್ ಇಂಬ್ಯಾಲೆನ್ಸ್ ಕೂಡ ಇಂದ ಬರ್ಬೋದು. ನಿಮ್ಮ ನಾಲಿಗೆ ತೋರಿಸಿ. ನಾಲಿಗೆಯಲ್ಲಿ ಸೆಂಟ್ರಲ್ ಕ್ರ್ಯಾಕ್ ಇದೆ, ನಾಲಿಗೆ ವೈಬ್ರೇಟ್ ಆಗ್ತಾ ಇದೆ. ನಿಮ್ಮ ನೇಲ್ ತೋರಿಸಿ. ಪೇಲ್ ಇದೆ, ರೆಡ್ ಇಲ್ಲ, ಪೇಲ್ ಇದೆ ಸ್ವಲ್ಪ. ಓಕೆ, ಜಾಯಿಂಟಲ್ಲಿ ಸೌಂಡ್ ಬರುತ್ತೆ ಟಕ್ ಟಕ್ ಅಂತ ಯಾವಾಗಾದ್ರು? ಜಾಯಿಂಟ್ ಅಲ್ಲಿ ಇದೆ ಸರ್, ಇದೆ ಲೈಟ್ ಆಗಿ, ಬಟ್ ಈ ಇಂಡಿ ಕ್ರ್ಯಾಕ್ ಜಾಸ್ತಿ ಇದೆ, ಹೇಳ್ದಂಗೆ ಕ್ರ್ಯಾಕ್ಸ್ ಇದೆ ನಿಮಗೆ. ನಿದ್ದೆಲ್ಲ ಕನಸು ಬರೋದು, ಪಾಲ್ಪಿಟೇಷನ್ ಆಗುತ್ತಾ? ಓಕೆ, ಊಟ ಏನು ಮಾಡ್ತೀರಾ ಯೂಶಲಿ? ಹೆಲ್ದಿ ಫುಡ್ ತಿಂತೀರಾ? ಓಕೆ. ಸೊ ನೋಡಿ, ಇತ್ತೀಚೆಗೆ ಎಲ್ಲರಿಗೂ ಹೇರ್ ಲಾಸ್ ಆಗ್ತಾ ಇದೆ. ಇದಕ್ಕೆ ಭಾಳಷ್ಟು ಕಾರಣ ಇದೆ. ಸೊ ನಂಬರ್ 1 ಸ್ಟ್ರೆಸ್ಸು, ಲ್ಯಾಕ್ ಆಫ್ ಸ್ಲೀಪು. ನಂಬರ್ 2 ಹೆರಿಡಿಟ್ರಿ ಕಂಡೀಷನು. ನಂಬರ್ 3 ಲ್ಯಾಕ್ ಆಫ್ ನ್ಯೂಟ್ರಿಯೆಂಟ್ಸ್. ಓಕೆ, ಬಯೋಟಿನ್ ಆಗಿರ್ಬೋದು, ಕೊಲಾಜಿನ್ ಆಗಿರ್ಬೋದು, ಪ್ರೋಟೀನು, ಒಮೆಗಾ 3, ಮಿನರಲ್ಸು, ಓಕೆ, ಲೈಕ್ ಕಾಪರು, ಜಿಂಕು, ಸೆಲಿನಿಯಮ್ಮು. ಓಕೆ, ಮತ್ತು ವಿಟಮಿನ್ಸು, ವಿಟಮಿನ್ B12 ಇರ್ಬೋದು, ವಿಟಮಿನ್ ಇ ಇರ್ಬೋದು, ಎ ಇರ್ಬೋದು, ಒಮೆಗಾ 3 ಫ್ಯಾಟ್ ಆಗಿರ್ಬೋದು. ಸೊ ಇದ್ರ ಜೊತೆಗೆ ನಾವು ಯೂಸ್ ಮಾಡೋ ಹಾರ್ಡ್ ವಾಟರು, ಅದು ಕೂಡ ಒಂದು ಕಾರಣ. ನೆಕ್ಸ್ಟು ಬಂದು ನ್ಯೂಟ್ರಿಯೆಂಟ್ಸ್ ರೀಚ್ ಆಗಲ್ಲ ತಲೆಗೆ. 4ನೇದು ಕೆಮಿಕಲ್ಸು, ಹೇರ್ ಡೈ ಹಚ್ಚೋದು ಕೂಡ ಹೇರ್ ಲಾಸ್ ಕಾರಣ ಆಗುತ್ತೆ. ಮತ್ತು ಅನ್ನೆಸೆಸರಿ ಸ್ಟ್ರೆಸ್ ತೊಗೊಳೋದ್ರಿಂದ, ಟೂ ಮಚ್ ಆಫ್ ಸ್ಟ್ರೆಸ್ ಅಮೌಂಟ್ ಪ್ರೊಡ್ಯೂಸ್ ಆದಾಗ ಕೂಡ ಹೇರ್ ಲಾಸ್ ಆಗ್ತಾ ಇರುತ್ತೆ. ಸೊ ಭಾಳಷ್ಟು ಕಾರಣ ಇದೆ. ಸೊ ಈಗ ನಾವು ಏನು ಮಾಡ್ತೇವೆ ಅಂದರೆ, ಅಕ್ಯುಪಂಕ್ಚರಲ್ಲಿ ಹೇರ್ ಲಾಸ್ ಆದಾಗ ಕೆಲವೊಂದು ಪಾಯಿಂಟ್ಸ್ ಇದೆ, ಆ ಪಾಯಿಂಟ್ಸನ್ನು ಸ್ಟಿಮ್ಯುಲೇಟ್ ಮಾಡಬೇಕು. ಸ್ಟಿಮ್ಯುಲೇಟ್ ಮಾಡಿದಾಗ ಹೇರ್ಗೆ ನರಿಶ್ಮೆಂಟ್ ಬರುತ್ತೆ. ಸೊ ಹೇರ್ ಇಸ್ ರಿಲೇಟೆಡ್ ಟು ಕಿಡ್ನಿಯಲ್ಲಿ ಇನ್ನು, ಯಾಂಗು, ಕಿಡ್ನಿ ಎಸೆನ್ಸು, ಕಿಡ್ನಿ ಜಿಂಗು, ಕಿಡ್ನಿ ಚಿ ಅಂತಿರುತ್ತೆ. ಕಿಡ್ನಿ ಎಸೆನ್ಸು, ಕಿಡ್ನಿ ಜಿಂಗು, ಕಿಡ್ನಿ ಚಿ ಕಡಿಮೆ ಆದಾಗ ನಿಮಗೆ ಹೇರು ತಿನ್ನಾಗ್ತಾ ಬರುತ್ತೆ. ಸೊ ಹೇರ್ ಅಂದರೆ ಕಿಡ್ನಿ ಇನ್ನು, ಹೇರು, ಬೋನು, ಟೀತು ಇವೆಲ್ಲ. ಸೊ ಅದನ್ನು ನಾನು ಇವತ್ತು ಅಕ್ಯುಪಂಕ್ಚರಲ್ಲಿ ಸ್ಟಿಮ್ಯುಲೇಟ್ ಮಾಡ್ತೀನಿ. ಸೊ ಸ್ಟಿಮ್ಯುಲೇಟ್ ಮಾಡೋದ್ರಿಂದ ಕೂಡ ಇದು ಒನ್ ಆಫ್ ದ ಮೇನ್ ಟ್ರೀಟ್ಮೆಂಟು. ಜೊತೆಗೆ ನಿಮಗೆ ಸಪ್ಲಿಮೆಂಟ್ಸ್ ಕೂಡ ಹೇಳ್ಕೊಡ್ತೀನಿ. ಸೊ ಜೊತೆಗೆ ಸ್ಟ್ರೆಸ್ಸು, ಸ್ಲೀಪು, ಸ್ಟ್ರೆಸ್ ಹಾರ್ಮೋನ್ಸ್ ಕಡಿಮೆಯಾಗಿ ಹ್ಯಾಪಿ ಹಾರ್ಮೋನ್ ಜಾಸ್ತಿ ಆಗಿ ಒಳ್ಳೆ ನಿದ್ರೆ ಮಾಡೋದು ಕೂಡ ಹೇರ್ ಲಾಸ್ ಕಡಿಮೆ ಆಗುತ್ತೆ. ಜೊತೆಗೆ ಹಾರ್ಡ್ ವಾಟರ್ ಯೂಸ್ ಮಾಡೋದನ್ನು ಹೇಗೆ ಅವಾಯ್ಡ್ ಮಾಡಬೇಕಂತ ಹೇಳ್ಕೊಡ್ತೀನಿ. ಮತ್ತು ಒಳ್ಳೆಯ ಪ್ರೋಟೀನ್ ಯುಕ್ತ ಆಹಾರ 5 ನಿಮಿಷ ಇಫ್ ಯು ಸ್ಪೆಂಡ್ ಎವ್ರಿ ಡೇ, ಯು ಕ್ಯಾನ್ ಗೆಟ್ ಗುಡ್ ಹೇರ್ ಗ್ರೋತ್. ನಿಮಗೆ ಬ್ಯಾಡ್ ನ್ಯೂಸ್ ಅಂದರೆ ಭಾಳಷ್ಟು ಹೇರ್ ತಿನ್ನಾಗಿದೆ. ಓಕೆ, ಈ ಚಿಕ್ಕ ವಯಸ್ಸಲ್ಲಿ, ನಿಮ್ದು ಎಷ್ಟು ವಯಸ್ಸೀಗ? 24. ವೆರಿ ಯಂಗ್ ಏಜಲ್ಲಿ ಭಾಳ ಹೇರ್ ತಿನ್ನಾಗಿದೆ. ಸೊ ಫ್ಯೂಚರಲ್ಲಿ ಬಾಲ್ಡ್ ಆಗೋ ಚಾನ್ಸ್ ಇರುತ್ತೆ. ಗುಡ್ ನ್ಯೂಸ್ ಏನಂದರೆ, ನಿಮಗೆಲ್ಲಿ ಪೂರ್ತಿ ಬಾಲ್ಡ್ ಆಗಿಲ್ಲ. ಇದರಲ್ಲಿ ಭಾಳ ಪ್ಯಾಟರ್ನ್ ಇದೆ, ಮೇಲ್ ಪ್ಯಾಟರ್ನು, ಫಿಮೇಲ್ ಪ್ಯಾಟರ್ನು, ಆಟೋಮ್ಯೂನ್ ಡಿಸೀಸಿಂದ ಬರುತ್ತೆ, ಭಾಳಷ್ಟು ಕಾರಣ ಇದೆ. ಸೊ ಬ್ಯಾಡ್ ನ್ಯೂಸ್ ಅಂದರೆ ಹೇರ್ ತಿನ್ನಾಗಿದೆ. ಗುಡ್ ನ್ಯೂಸ್ ಅಂದರೆ ನಿಮಗೆಲ್ಲಿ ಬಾಲ್ಡ್ ಆಗಿಲ್ಲ, ಇನ್ನು ಹೇರ್ ಫಾಲಿಕಲ್ ಜೀವಂತ ಆಗಿದೆ. ಸೊ ನಿಮಗೆಲ್ಲ ಹೇರ್ ವಾಪಸ್ ಬರೋ ಸಾಧ್ಯತೆ 100ಕ್ಕೆ 90% ಇದೆ. ಸೊ ಹೀಗಾಗಿ ಅದು ಒಳ್ಳೆ ನ್ಯೂಸು.